ನೋಡ್ರಿ ಮೇಡಮ್, ಮೊದಲೇ ಡೆಡ್ ಬಾಡಿ ಬಿದ್ದ ಜಾಗ. ಸರ ಇದು ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡಿದ್ರಲ್ಲ, ಹಾ ಅದ್ರಾಗ ಏನು ಕ್ಲೂ ಸಿಗ್ಲಿಲ್ಲ. ಮೇಡಮ್ ಅವರ ಸುತ್ತಮುತ್ತ 1 ಕಿಲೋಮೀಟರ್ ಎಲ್ಲ ಜಾಗ ಸರ್ಚ್ ಮಾಡಿದೀವ್ರಿ, ಏನೂ ಸುಳಿವು ಸಿಕ್ಕಿಲ್ಲ. ಕೊಲೆಗಾರ ಬಹಳ ಶಾಣೆ ಕಾಣಿಸ್ತಾನ್ರಿ. ಸರ ನಾನು ಮನ್ಯಾಗ ಇದ್ದೀರಿ, ಅವ್ರ ಮೇಡಮ್ ಅವ್ರ ಅಂತಕ್ಕೂ ಮಾತಾಡ್ದೆ, ಮತ್ತ ಅವ್ರ ಮಗ ಅವನಂತಕ್ಕೂ ಮಾತಾಡ್ದೆ. ಅವ ಯಾಕೋ ಒಂಥರ ಮಬ್ಬಿದಂಗ್ ಕಾಣಿಸ್ತಾನ್ರಿ. ಮೇಡಮ್ ಅವರ ಆ ಮಲ್ಲಮ್ಮನ ಮಗ ಭಾಳ ಮುಗ್ಧತೆ ಮನುಷ್ಯ. ಅವನ ಮೇಲೆ ನಮ್ದೇನು ಸ್ವಲ್ಪ ಡೌಟ್ ಇಲ್ಲ. ಆದರೂ ಮೇಡಮ್ ಅವರ ಅವ್ರ ಮನ್ಯಾಗೂ ಭಾಳ ಮನುಷ್ಯ, ಅವನ ಮ್ಯಾಲೂ ಸ್ವಲ್ಪ ಡೌಟ್ ಇತ್ತು ನಮಗೆ ಮೇಡಮ್. ಹೋದ ಸ್ಟೇಷನ್ಗೆ ಹೋಗಿ ರುಬ್ಬಿದೀವಿ, ಅವನು ಏನು ಬಾಯಿ ಬಿಡ್ಲಿಲ್ಲ ಮೇಡಮ್. ನಮಗೇನು ಅದು ಯಾವುದೂ ಸುಳಿವು ಸಿಕ್ಕಿಲ್ಲ ಮೇಡಮ್. ಸರ ಕೆಲವೊಂದ್ಸತಿ ಹೆಂಗ ಆಗ್ತೈತಿ ಅಂದ್ರ, ನಾವು ಯಾರನ್ನ ಇಗ್ನೋರ್ ಮಾಡಿರ್ತೀವಲ್ಲ ಅವನ ಅಪರಾಧ ಇರ್ತಾನ. ಇದ್ರಾಗ ಯಾರನ್ನೂ ಇಗ್ನೋರ್ ಮಾಡಂಗೇ ಇಲ್ಲ, ಹೌದು ಇನ್ಕ್ಲೂಡಿಂಗ್ ಮಲ್ಲಮ್ಮನ್ ಮಗನ್ನು ನಾವು ಅಪರಾಧಿ ತರನೇ ನೋಡ್ಬೇಕ. ಅವ ಎಲ್ಲ ಮುಗ್ಧ ಅನ್ನಿಸ್ತಾನ, ಆದ್ರ ಒಳಗ ಹೆಂಗದಾನ ಯಾರಿಗ್ ಗೊತ್ತು. ಅದಕ್ಕೆ ಸರ ನಾವೊಂದ್ ಪ್ಲಾನ್ ಮಾಡೇನ್ರಿ, ಅವನ್ನ ಇವತ್ತ ಟೆಸ್ಟ್ ಮಾಡ್ಬೇಕ್ರಿ. ನಾ ಅನ್ಕೊಂಡಂಗೆಲ್ಲ ಆಯ್ತಂದ್ರ ಏನ್ರಿ ಸುಳು ಸಿಗ್ಬೋದು. ಮೇಡಮ್ ಅವ್ರ ಅವ ಭಾಳ ಶಾಣ್ಯನೂ ಅಲ್ಲ, ಹುಚ್ಚುನೂ ಅಲ್ರಿ, ಒಂದು ನಮೂನಿ ಮನುಷ್ಯ ಅದಾನ್ರಿ. ಅವ್ನ ಮ್ಯಾಲೆ ಡೌಟ್ ಪಡೋದು ಏನು ನಿಮ್ದು ಇದ ಇಲ್ರಿ. ಒಟ್ಟು ಅವ್ನ ತಲೆನ ಕೆಡಿಸ್ಕೊಂಡು ಬಿಟ್ಟು ಬಿಡ್ರಿ ಮೇಡಮ್. ಅವ್ನು ನೋ ಸರ್, he looks like innocent, but we can't ignore him. I have a doubt on him, so I will proceed with the investigation. ಓಕೆ ಮೇಡಮ್, ಆಸ್ ಯುವರ್ ವಿಶ್. ಈ ಮಲ್ಲಮ್ಮನ್ ಮಗ ಭಾಳ ಇನ್ನೋಸೆಂಟ್ ತರ ಬಿಹೇವ್ ಮಾಡತ್ತಾನ, ಆದ್ರ ನನ್ಗೆ ಯಾಕೋ ಡೌಟ್ ಬರತೈತಿ ಅವ ಅಷ್ಟು ಇನ್ನೋಸೆಂಟ್ ಅಲ್ಲ ಅಂತ. ಅವ ಬರೋ ಟೈಮ್ ಐತೆ, ಇವತ್ತು ಅವನ ಇನ್ನೋಸೆನ್ಸ್ನ ಟೆಸ್ಟ್ ಮಾಡಬೇಕು. ಹಾಯ್, ನಮಸ್ಕಾರ ರೀ ಮೇಡಮ್. ಇಲ್ಲೇನ್ ಮಾಡತ್ತಿದ್ದಿ? ಇಲ್ರಿ ಹಂಗ ಸ್ವಲ್ಪ ಕೆಲಸ ರೀ. ಹೌದ್ರಾ? ಅಲ್ರಿ, ನಾನು ನಿಮ್ಮ ಜೋಡಿ ಎಷ್ಟು ಮಾತಾಡ್ಬೇಕಂತ ಪ್ರಯತ್ನ ಪಡ್ತೀನಿ, ಆದ್ರೆ ನೀವು ನನ್ನ ಕಂಡ್ರನೇ ದೂರ ಹೋಗ್ತೀರಿ. ಯಾಕ್ರಿ? ನಿಮ್ಗ ಹೆಣ್ಮಕ್ಳಂದ್ರೆ ಇಷ್ಟ ಇಲ್ಲನ್ರಿ? ಇಲ್ರಿಪ್ಪ, ನಾವ್ ಅಂತಾವಲ್ರಿ, ನೀವು ಎಲ್ಲ ನಂಗೆ ನೋಡಕ್ ಹೋಗ್ಬರ್ರಿ, ಅಂಜಿಕ್ ಬರ್ತೈತಿ ನನಗ. ಏ, ನೀವು ಅಂತವ್ರತ್ ಯಾರು ಹೇಳಿದ್ರಿ? ನೋಡ್ರಿ, ಸ್ವಿಮ್ಮಿಂಗ್ ಕಲಿತನ ಅಷ್ಟೇ ಅಂಜಿಕೆ ಬರ್ತೈತಿ. ಒಂದ್ಸತಿ ನೀವು ಈಜ್ ಹೊಡೆದ್ರಂದ್ರ ಅಂಜಿಕೆ ಅನ್ನೋದು 1 ಕಿಲೋಮೀಟರ್ ಓಡ್ ಹೋಗಿರ್ತೈತಿ. ಅದಕ್ಕ ಹೇಳುದ ಈಜ ಕಲೀರಿ ಅಂತ. ಬಿಡ್ರಿ ಮೇಡಮ್, ಯಾಕ್ರಿ ನನ್ ಮೈ ಮುಟ್ಟಿ ಮಾತಾಡ್ಸಕತ್ತೀರಿ? ನೀವು ದೂರ ನಿಂತ್ ಮಾತಾಡ್ರಿ, ನಮ್ಮ ಅವನವ್ರ ಬೆಳಿತಾರ್ರಿ ನನಗ. ನಾವ್ ಅಲ್ರಿಪ್ಪ. ಏ, ಏನ್ರಿ ನೀವು? ನಾನೇ ನಿಮ್ ಮೈ ಮೇಲೆ ಬೀಳಾತ್ರುನು ನಮ್ಮ ಅವ್ವ ಬೈತಾಳು, ನಮ್ಮ ಅಪ್ಪ ಬೈತಾನ ಅಂತ. ನೋಡ್ರಿ, ನಿಮ್ಮವ್ವ ಯಾಕೆ ಬೈತಾಳು? ನೀವು ವಯಸ್ಸಿಗೆ ಬಂದಿರಿ, ನಾನು ವಯಸ್ಸಿಗೆ ಬಂದೀನಿ. ನಾವಿಬ್ರು ಮಾತಾಡಿದ್ರ ನಿಮ್ಮವ್ವ ಯಾಕೆ ಬೈತಾಳ? ಇಲ್ರಿ, ನಮ್ಮ ಅವನ್ ಕೇಳ್ಕೊಂಬರ್ತೀನಿ ಬರ್ರಿ. ನೀವು ಎಲ್ಲ ಹಂಗ ನನ್ ಮುಟ್ಟಕ್ ಹೋಗ್ಬರ್ರಿ, ಅಂಜಿಕ್ ಬರ್ತೈತಿ ನನಗೆ. ಏ, ಬಿಡ್ರಿ, ನೀವೆಲ್ಲ ಮಾಡೋದ ನಂಗೆ ಸರಿ ಅನ್ಸೋತ್ರಿ. ಏಯ್, ಯಾಕೆ ಅಂಜಾತಿ? ನಿಮ್ಮ ಅವ್ಗ ಅಂಜಾತಿನ? ಅಂಜಬೇಡ, ಬಾ, ನಾ ಎಲ್ಲ ಮ್ಯಾನೇಜ್ ಮಾಡ್ತೀನಿ, ಬಾ. ಏ ಬಿಡ್ರಿ, ನಮ್ಮ ಅವನ್ ಕರ್ಕೊಂಬರ್ತೀನಿ ಬಿಡ್ರಿ. ಏಯ್ ಏಯ್, ಅಯ್ಯೋ, ನಾ ಅನ್ಕೊಂಡಿದ್ದೆ ಬೇರೆ, ಇವ ಇರುದೇ ಬೇರೆ. ಅಲ್ಲ, ಒಂದ್ ಹೆಣ್ಣಾಗಿ ನಾನೇ ಅವನ್ ಮೈ ಮೇಲೆ ಬೀಳಾತೀನಿ, ಆದ್ರೂ ಇವ ಬಗ್ಗವಲ್ಲ ಅಂದ್ರ ಇವ ಅಂತ ಮನುಷ್ಯ ಅಲ್ಲ. ಸರ್ ಹೇಳಿದ್ದೆ ಕರೆಕ್ಟ್, ಇವ ಬಹಳ ಇನ್ನೋಸೆಂಟ್ ಅದಾನ. ಯಾಕೋ ಸಸ್ಪಿಷಿಯಸ್ ಆಗಿ ಹೊಂಟನ್ಲ. ಎಲ್ಲಿ ಕಳ್ಳಬೇಕಿನ ಗಪ್ಲೆ ಹೊಂಟಾನ?
ಎಲ್ಲಾ ಬಿಟ್ಟು ಈ ಹಾಳು ಬಿದ್ದ ರೂಮಿಗೆ ಯಾಕೆ ಬಂದಾನ? ಏನ್ ನಡ್ಸಾನಿವ ಇಲ್ಲೇ ನೋಡಬೇಕ. ನಾ ಏನ್ ಅನ್ಕೊಂಡಿದ್ನಲ್ಲ ಅದೇ ಆಯ್ತು. ನನಗ ಇವನ್ ಮ್ಯಾಲ ಡೌಟ್ ಇದ್ದಂಗ ಇವ ವಿಕೃತ ಕಾಮಿನೇ ಇಂತ ಹಾಳು ಬೈದ ರೂಮ್ನಾಗ ಕೊಳತ ಹೆಣದ ಜೊತೆ. ಚಿಚಿ, ಮೊದಲು ನಮ್ ಸರಿ ಫೋನ್ ಹಚ್ಬೇಕ. ಹಲೋ ಸರ್. ಬಡಿರಿ ಸರ್ ಅಣ್ಣ. ಏನಂದೆ? ನನಗೇನು ಗೊತ್ತಿಲ್ಲ, ನಮ್ಮವ್ವ ಬೈತಾಳ ಅಂದಿಲ್ಲ. ಹೇಳ, ಅವ್ರನ್ನೆಲ್ಲ ಹೆಂಗ್ ಕೊಂದಿ ಹೇಳ. ಬಿಡು, ಬಾಯ್ ಬಿಡ. ಏನು ಗೊತ್ತಿಲ್ಲ ಮೇಡಮ್. ಸರ, ಅವನಿಗೇನು ಗೊತ್ತಿಲ್ಲ ಅಂತ್ರಿ. ತಡ್ರಿ, ಹೇಳಿಲ್ಲ ಅಂದ್ರ ಇದನ್ನ ಬಾಯಾಗ ತುರುಕ್ತೀನಿ. ಇಲ್ಲ, ಬಾಯಾಗ ತುರುಗಿದ್ರ ಬರೋಬ್ಬರಿ ಆಗಲ್ಲ. ಏ, ಬಾಯ್ ಬಿಡ. ಬಿಡಲ್ಲ, ಗೊತ್ತಿಲ್ಲಲ್ಲ. ಹೇಳ್ತೀಯಾ? ಇಲ್ಲ ಅಂದ್ರ ಇವು ಹತ್ತು ಹೋಗೋರ್ ಕೇಳ್ಬೇಕ. ಹಾ, ಹೇಳ. ಹೇಳ, ಹೆಂಗ್ ಕೊಂದಿ ಹೇಳ. ಹೇಳ್ತೀನಿ. ಅದು ಹಲೋ. ಓ, ಹೇಳಿ, ಏನ್ ವಿಷಯ? ಈ ಕಡೆ ಬಂದಿದ್ದೀರಾ? ಹಂಗ ನಮ್ಮ ತಕ್ಕ ಒಂದ್ ಈಟ್ ತೆಗದೈತ್ರಿ. ಏನ್ ಮಾತಾಡ್ತಾ ಇದೀರಾ? ಅರ್ಥ ಆಗ್ತಾ ಇಲ್ಲ. ನೋಡ್ರಿ ಮೇಡಮ್, ನಾ ಸುತ್ತಿ ಬಸಿ ಮಾತಾಡಂಗಿಲ್ಲ, ಡೈರೆಕ್ಟ್ ವಿಷಯಕ್ಕನ ಬರ್ತೀನಿ. ನಾ ನಿಮ್ನ ಏನ್ ಕಸ ಹೊಡ್ಬಿಟ್ಟ ನೋಡಿದ್ನ, ಅವಾಗ ನೋಡ್ದಾಗಿಂದ ನಿಮ್ ಮ್ಯಾಲ ನನಗ್ ಮನಸ್ಸಾಗಿಬಿಟ್ಟೈತಿ. ಅದಕ್ಕ ನಾ ನಿಮ್ನ ಒಂದ್ಸಲ ಅನುಭವಿಸ್ಬೇಕಂತಂದಿನಿ. ನಿನ್ ಜನ್ಮಕ್ಕಿಷ್ಟು ಲೋ. ಅವತ್ ನೋಡಿದ್ರೆ ಒಳ್ಳೆ ಮಗು ತರ ಮುಗ್ದು ಕೆಳಗ್ ಮುಖ ಹಾಕೊಂಡ್ ನಿಂತಿದ್ದೆ. ಅಬ್ಬ, ಎಷ್ಟು ಒಳ್ಳೆಯವನು ಅನ್ಕೊಂಡೆ. ನೀನ್ ನಿನ್ ಮುಖ ನೋಡಕ್ಕಾಗಲ್ಲ. ನಿಮ್ಮ ಅಮ್ಮನ ಮುಖ ನೋಡಿ ಸುಮ್ನೆ ಇದ್ದಿದ್ದೀನಿ ಅಷ್ಟೇ. ಏಯ್, ಇಷ್ಟ ಹರಡತ್ತದಿ ನೋಡಾಕ ದೊಡ್ಡ ಬೌರಿ ಐತೆ, ಹರಡ್ಬೇಡ. 5 ನಿಮಿಷ ಮತ್ ಹಂಗಿದ್ದಂಗ ಇರ್ತಿ. ನನ್ ಮಾತ್ ಕೇಳಿದಾರ ನಿನಗ್ ಒಂಚೂರು ಧಕ್ಕಾಗುದಿಲ್ಲ. ಸುಮ್ಮ ನನ್ ಮಾತ್ ಕೇಳು, ಬಾ. ಲೋ, ನನ್ ಮಾತ್ ಕೇಳಿಸ್ಕೊ. ಪ್ರಪಂಚದಲ್ಲಿ ದುಡಿಯಾಕ್ ಬರ್ತಾರೆ ಅಂದ್ರೆ ನಿಮ್ಮಂತರ ಕೆಳಗಡೆ ಸೆರಗ್ ಹಾಸಕ್ ಬರಲ್ಲ ಹೆಣ್ಮಕ್ಳು. ಎಲ್ರು ತರ ಏನ್ ಅನ್ಕೊಂಡಿದೀಯ ನೀನು? ಹಾ, ನೀನೇನ್ ದೊಡ್ಡ ರೌಡಿನಾ? ನೋಡು, ಎಲ್ರು ಮಾಡ್ದಂಗ ನನ್ ತಂಟೆಗ್ ಬರಾಕ್ ಹೋಗ್ಬೇಡ. ಏಯ್, ನನಗ ಮಾತಾಡ್ತೀರಾ? ಅವ್ರಬ್ಬ ಏಯ್, ನಿತ್ಕೋ ಅಲ್ಲಿ, ದೂರ ಹೋಗ್ಬೇಡ, ನಿತ್ಕೋ. ಬಾಯ್ಲಿ ಬಿಡು ನನ್ ಕೈ. ನಿನ್ನ ಕೆಲಸ ಐತಿ,
ನಾ ಹೇಳ್ದಂಗೆ ಕೇಳ, ನಿನಗೇನು ತೊಂದರೆ ಆಗೋದಿಲ್ಲ. ನೀ ಭಾಳ ಹರಿಯಾಡಿದಿ, ಭಾಳ ಕೆಟ್ಟ ಕಷ್ಟ ಅನುಭವಿಸ್ತಿ. ನೋಡಾಕ ಆಕಳ ಥರ ಅದಿ, ಒಳಗ್ ನೋಡಿದ್ರ ಹೋರಿಗುಣ. ನಿನಗ್ ಮಾತ್ರ ಬಿಡಂಗಿಲ್ಲ, ಹೋಗೆಲ್ಲ ನಿಮ್ಮ ಅವ್ವ ತಿಳಿಸ್ತೀನಿ. ಬಿಡು ಏ ಬಿಡು. ಇಲ್ಲ ನೀ ಜೀವಂತ ಆಗಿ ಹೋದ್ರಣ ನಮ್ಮ ಅವಾಗ ಹೇಳ್ತಿಲ್ಲ, ನಿನ್ನೆ ಬಿಡಂಗಿಲ್ಲ. ಬಾರ ಬಾ. ಬಿಡು ನನ್ ಕೈ, ಬಿಡು 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 ನನ್ ಕೈ. ಏ ಕೈ ಬಿಡು, ಕೈ ಬಿಡು, ನಿನ್ನ ಬಿಡಾಕ್ ಹಿಡ್ದಿಲ್ಲ. ಕೈ ಬಿಡು. ಇವತ್ತ ನಿನ್ನ ಅನುಭವಿಸೈತೇತ್ರ. ಹೋರೇ ಬೋ. ಇವಾಗ ಗೌಡ್ತಾರೆ ಒಣಗ್ ಮೇವು ತೊಗೊಂಬಂದ ಹೊತ್ತರ ಮುಳುಗೈತಿ. ನನ್ ಗಂಡು ಬೇರೆ ಆರಾಮಿಲ್ಲ, ನನ್ ಮಗ ಸಾಲಿಗೆ ಹೋಗ್ಯಾನ, ಬಂದನು ಮಾಡ್ಯಾನ. ಇನ್ನು ಹಸಿ ಮೇವು ಮಾಡ್ಕೋಬೇಕಲ್ಲ. ಗೌಡ್ರ ನೀವ್ರಿ ಇಲ್ಲಿ ಏನ್ ಗೌಡ್ತಾರ ಮತ್ತೇನ್ ಕೆಲ್ಸ ಹೇಳ್ಯಾರೇನ್ರಿ? ನಾನೇ ತೊಗೊಂಡ್ ಬರ್ತಿದ್ದಲ್ರಿ. ದಾನಮ್ಮ, ನಿನಗ ಕೆಲಸ ಹೇಳಿ ತ್ರಾಸ್ ಮಾಡಬಾರ್ದ ಹೇಳಿ ಹಾ ರೀ, ನಾವು ಇಲ್ಲಿ ಮಟ್ಟ ಬಂದನಿ. ಅಂದ್ರ ಬ್ಯಾಡ್ ಬಿಡ್ರಿ, ನೀವ್ ಯಾಕೆ ಹೈರಾಣತ್ತೀರಿ ಗೌಡ್ರ? ನಾ ಎಲ್ಲ ಮನೆ ಒಕ್ಕಟ್ಟಿಗೆ ಹೋಗ್ಬಿಡ್ತೀನಿ ನಾ ಮನಿಗೆ. ನನಗ್ ಬೇಕಾಗಿರೋದು ನಿನ್ ಕೆಲಸ ಅಲ್ಲ, ನನಗ ನೀ ಬೇಕಾಗಿದೆ. ನಾ ಬೇಕಾಗೇನ್ರಿ? ಹಾ ಏನ್ ಮಾತಾಡತ್ರಿ ಗೌಡ್ರ? ನೋಡು, ನಾ ಹೇಳೋದು ಒಂದ್ ಸ್ವಲ್ಪ ಕೇಳ. ನೀನು ಹಿಂಗ ದುಡ್ಕೋತ ಕೂತ್ರ ನೀ 4 ದೊಡ್ಡ ಅಂತ ಮಾಡಕ್ ಆಗಂಗಿಲ್ಲ. ನನ್ನ ಮಾತು ಕೇಳಿದತ್ತಿಕೋ, ನಿನಗೆ ಎಷ್ಟು ಬೇಕು ಅಷ್ಟು ರೊಕ್ಕ ಕೊಡ್ತಾನ. ಏನ ನಿನಗೆ ದುನಿಯಾ ಮಾಡ್ತಾನ. ನೀ ನನ್ನೊಳಾಗ್ಬೇಕ. ನೋಡು, ಸುಮ್ಸರ ನನ್ನ ಮಾತು ಕೇಳ. ಈಗ ಬಾ. ಕೆಲ್ಸ ಮಾಡೋ ಹೆಣ್ಮಕ್ಳಂದ್ರ ಕಿಮ್ಮತ್ತಿಲ್ಲ ಏನ್ರಿ ನಿಮ್ಗ? ಕೂಲಿನ ಅಲ್ಲಿ ಮಾಡಿ ನನ್ ಗಂಡ ಸಾಕ್ತೀನ್ರಿ, ಆದ್ರ ಕೆಲ್ಸ ಮಾಡೋರು ಅಟ್ ಕಿಮ್ಮತ್ತಿಲ್ಲ ಮಾಡ್ಕೊಂತೀರಿ ನೀವು? ಏನ ನನಗ ಬರೋದು ಅವಮಾನ ಮಾಡ್ತಿ? ಇವತ್ತೇನು ಬಿಡದಲ್ಲ. ಬಿಡ್ರಿ. ಮೇಡಮ್, ಇವ್ ಮನುಷ್ಯ ಅನ್ರಿ, ಇವ್ ಮನುಷ್ಯ. ಇಂಥ ಓಣಿಗೋನು ಒಬ್ಬರು ವಿಕೃತ ಕಾಮಿಗಳು ಹುಟ್ಕೊಂತಾರ್ರಿ. ಈ ಸುಳೆ ಮಗನ ಹಂಗ ಬಿಡಬಾರ್ದ್ರಿ, ಇವನು ಬೆಂಡ್ ಎತ್ತಬೇಕ್ರಿ ಮೇಡಮ್. ಏಯ್, ಆ ಹೆಣ್ಮಕ್ಳು ಏನ್ ಮಾಡಿದ್ರು ನಿನಗ? ಏನ್ ಮಾಡಿದ್ರು? ನಿಮ್ ಮನಿ ಬಾಡ್ಗಿ ಬಂದಿದೆ ತಪ್ಪ? ಆ ನೀನು ಅಕ್ಕ ತಂಗಿಯರ್ ಜೋಡಿ ಹುಟ್ಟಿದ್ರ ಗೊತ್ತಾಕಿತ್ ನಿನಗ. ನೋಡು, ಇದಕ್ಕೆ ನೀನು ಸರಿಯಾದ ಶಿಕ್ಷೆ ಅನುಭವಿಸ್ಲೇಬೇಕ. ಸರ ತಗೋರಿ, ಅರೆಸ್ಟ್ ಮಾಡು ನೀವ್ನ. ಆಯ್ತ್ರಿ ಮೇಡಮ್. ಸರ ಏನ್ ಮಾಡಾಕ್ತೀರಿ ನೀವು? ಹಾ, ಕೊಲೆಗಾರ ಹಿಡಿಯೋಣ, ನನ್ನ ಮಗನ ಹಿಡಿದು ಕಟ್ಟಿ ಹಾಕ್ಯಾರಣ. ಅಲ್ಲ, ನೀನು ನಮ್ಮ ಮನಿ ಬಾಡಿಗೆ ಬಂದಕ್ಕೆಲ್ಲ ನೀನು ನನ್ನ ಮಗನ ಹಿಡ್ದಿಯ? ಯಾರ್ ನೀನ? ಅಲ್ಲ, ನನ್ನ ಮಗ ಏನ್ ತಪ್ಪಾಡ್ಯಾರ? ಬಿಡಿ ಸರ, ಬಿಡ್ರಿ ಸರ. ಮಲ್ಲಮ್ಮ ಸುಮ್ಕೊಂಡ್ರಿ. ಇವ್ರು ಯಾರು ಅಂತ ಹೇಳಿದಿ? ಯಾರ್ರಿ? ನಿಮ್ ಮನೆ ಬಾಡಿಗೆಗೆ ಬಂದವ್ರು CID ಆಫೀಸರ್ದಾರ ಅವ್ರು. ಶಿಯಾಡಿ ಆಫೀಸರ ಅಲ್ರಿ ಮೇಡಮ? ಸುಳ್ಳು ಹೇಳ್ಕೊಂಡ್ ಬಂದ ನಮ್ ಮನಿಗ್ ಸೇರಿದ್ರಿ. ನನ್ನ ಮಗಂದ ಏನ್ ತಪ್ಪೈತೆ ಅಂತ ಏನ್ ಹೇಳಿದ್ರಿ? ಬಿಡ್ರಿ ಬಿಡ್ರಿ ಮೇಡಮ, ನನ್ನ ಮಗಂದ ಏನು ತಪ್ಪಿಲ್ಲ, ಬಿಟ್ಟು ಬಿಡ್ರಿ. ಮಲ್ಲಮ್ಮ, ಇವ ಏನ್ ಮಾಡ್ಯಾನ ಅಂತ ಹೇಳಿದ್ರ ನಾ ಬಿಡ, ನೀನೇ ಅವನು ಉಳ್ಸಾಲ. ಅವೇನ್ ಮಾಡ್ಯಾನ್ರಿ? ನನ್ ಮಗಗ್ ಏನು ತಿಳಿಯಂಗಿಲ್ರಿ. ಒಳ್ಳೆ ಮನುಷ್ಯ ಅದ. ನಾವು ಮಳ್ಳ ಮನುಷ್ಯ. ಈ ಮಳ್ಳ ಮನುಷ್ಯ ಏನ್ ಮಾಡ್ಯಾನ ಗೊತ್ತನ? ಏನ್ ಮಾಡ್ಯಾನ ಮೇಡಮ? ನಿಮ್ ಬಾಡ್ಗಿ ಮನಿಗೆ ಬಂದ ಅಮಾಯಕ ಹೆಣ್ಮಕ್ಳೆಲ್ಲ ರೇಪ್ ಆಗಿ ಮರ್ಡರ್ ಆಗತ್ತಿದ್ಲ. ಅದಕ್ಕೆಲ್ಲ ಯಾರ್ ಕಾರಣ ತಿಳ್ಕೊಂಡಿ? ಕರಿದ್ರದ ನನ್ನ ಮಗನ. ಏನ್ ಹೇಳಕತ್ತೀರಿ ಮೇಡಮ? ನಿನ್ನ ಮುಂದ ಮರ್ಡರ್ ಗಪ್ಲೆ ವೇಷ ಹಾಕೊಂಡ ಇವನು ಕಾಮ ಚೇಷ್ಟೆ ಅನ್ನೋದ ವಿಪರೀತಕ್ಕೆ ಹೋಗಿತ್ತ. ಮಾಡ್ತಾನೆ ನಾಟಕ. ಇದು ನಾನ್ ನಂಬಂಗಿಲ್ಲ. ಇದಕ್ ಸಾಕ್ಷಿ ಏನೈತಿ? ಇವರೆಲ್ಲ ಸುಳ್ಳು ಹೇಳ್ತಾರವ. ಬಿಡ್ರಿ ಸರ, ಬಿಡಿಬೇಡ್ರಿ. ಏನು ಇಷ್ಟೆಲ್ಲಾ ಮಾಡಿ ಏನು ತಪ್ಪಿಲ್ಲ ಅಂತ ನೋಡ್ರಿ ಸರ. ಹೌದ್ ಮೇಡಮ್. ಮಲ್ಲಮ್ಮ, ಸಾಕ್ಷಿ ಬೇಕಲ್ಲ? ತೋರಿಸ್ರಿ ಮೇಡಮ್ ಸಾಕ್ಷಿ. ಬಾಯಲ್ಲಿ ಸರ, ಬಡಿಬೇಡ್ರಿ ನನ್ ಮಗನ. ತೋರಿಸ್ರಿ ಮೇಡಮ್, ಅಂತದ್ ಏನೈತಿ ತೋರಿಸ್ರಿ ನನಗ. ಸಾಕ್ಷಿ ಬೇಕಲ್ಲ? ಹಾ, ತೋರಿಸ್ರಿ. ನೋಡ, ನಿನ್ನ ಮಗ ಸತ್ತ ಹೆಣ್ಣನ ಬಿಟ್ಟಿಲ್ಲ. ಇಕಿನೇ ಅಲ್ಲನ ಮೊನ್ನೆ ಕೊಲೆ ಆದಕ್ಕೆ. ಹೌದ್ರಿ, ನೀವು ತರ್ತೀನಂತ ಹೋದಕ್ಕೆ ವಾಪಸ್ ಮನೆಗೆ ಬಂದಿಲ್ಲ. ಎಲ್ಲಿ ಹೋಗ್ಯಾಳ ಅಂತ ಹುಡ್ಕ್ಯಾಡಿದೀವಿ. ಅಕ್ಕಿನ ಹೆಣ ಸುಡುಗಾಡ್ದಾಗ ಮುಚ್ಚ ಹಾಕಿದನ ತಂದ ಇಂಥದೆಲ್ಲ ಮಾಡಾತ ನಿನ್ ಮಗ. ಅಯ್ಯೋ, ಹಲೋ, ಇಂತ ಕೆಲ್ಸ ಮಾಡಕ ಅಂತದ್ ಏನ್ ಬಂದಿತ್ತ ನನಗ ದೊಡ್ಡ ರೋಗ. ನನ್ನ ಮಗ ಮುಗ್ದದನು, ಏನು ತಿಳಿಯಂಗಿಲ್ಲ. ಮಳ್ಳದನಂತ ಎಷ್ಟು ಪ್ರೀತಿಯಿಂದ ಸಾಕಿದ್ನಲ್ಲೋ. ಹೋಗಿ ಹೋಗಿ 3 ಮಂದಿ ಹೆಣ್ಮಕ್ಳ ಜೀವನ ಹಾಳು ಮಾಡ್ಬಿಟ್ಟಿಯಲ್ಲೋ. ನೀನು ಏನ್ ಮಾಡಿದ್ರು ಸಿಟ್ಟು ಹೋಗಲ್ಲ ನಿಂದ. ಅಯ್ಯೋ ದೇವ್ರ. ಮಲ್ಲಮ್ಮ, ಕಂಟ್ರೋಲ್ ಯುವರ್ ಸೆಲ್ಫ್. ಹೆಂಗ್ರಿ ಕಂಟ್ರೋಲ್ ಮಾಡ್ಕೊಲಿ? ಹೆಂಗ್ ಕಂಟ್ರೋಲ್ ಮಾಡ್ಕೊಲಿ? ನನ್ ಮಗ ಇಂತ ಹೋದನಂದ್ರ
ನನಗ್ ನಂಬಕ ಆಗಂಗಿಲ್ರಿ. ಅಷ್ಟು ಮುದ್ದು ನನಗ್ ಮನಸ್ ತೋರ್ಸ್ಯಾನ್ರಿ ಅವನು. ಅವ ಮಳ್ಳದಾನ ಅಂತ ಹೇಳಿ ಅವ್ನ ಒಬ್ಬನ್ ಪಾಡಿಗೆ ಬಿಟ್ಟ ತಪ್ಪ ಮಾಡಿ ನೀನ. ಅದಕ್ಕ ಅವ ಈ ತರ ಮನುಷ್ಯ ಆಗ್ಯಾನ. ಇಂತ ಸೈಕೋಗಳಿಗೆ ಏನ್ ಮಾಡ್ಬೇಕನ್ನೋದು ನಮಗ್ ಗೊತ್ತೈತಿ ನೋಡ. ನೀ ಏನು ವಿಚಾರ ಮಾಡಕ್ ಹೋಗ್ಬೇಡ. ಇವನ್ ಪರವಾಗಿ ಯಾವ ವಕೀಲ್ನು ಇಡಕ್ ಹೋಗ್ಬೇಡ. ಇವನಿಗೆ ಏನ್ ಶಿಕ್ಷೆ ಆಗ್ಬೇಕಲ್ಲ ಅದು ಆಗಬೇಕ. ಏನಂದ್ರಿ ಮೇಡಮ್ ನೀವು? ಇವನ್ ಬದ್ದಲ ನಾನು ವಕೀಲ್ ಇಡ್ಬೇಕಾ? ಇಲ್ರಿ ಇಲ್ರಿ ನೋಡ್ರಿ, ಬೇಕಾದ್ರ ಇವನ್ ಬದಲ ಕೇಳಕ ಸಾಕ್ಷಿ ಕರೀರಿ. ಬಂದ ನಾನು ಅವ್ನ್ ಸಾಕ್ಷಿ ಹೇಳ್ತೀನಿ. ಇಂಥ ಮಗ ನಾನು ಹೊಟ್ಟಾಗ ಹುಟ್ಟಬಾರ್ದಾಗಿತ್ತ. ಊರಾಗ 4 ಮಂದಿ ಬಾಯಾಗ ನನ್ನ ಹೆಸರು ಎತ್ತಾಗೈತಿ. ಆದ್ರ ಹೋಗಿ ಹೋಗಿ ನಾನು ಹೊಟ್ಟಾಗಿಂತ ಹುಳ ಹುಟ್ಟೈತಲ್ರಿ. ಇದು ನನ್ ಕರಮ್ರಿ, ನನ್ ಕರಮ. ಬ್ಯಾಡ್ರಿ, ಅವ್ ಏನ್ ಶಿಕ್ಷೆ ಕೊಡ್ತೀರಿ ಕೊಡ್ರಿ. ಸಮಾಜಕ್ಕ ಇದೊಂದ ನೆನಪು ಉಳಿಬೇಕ ಅಂತ ಶಿಕ್ಷೆ ಕೊಡ್ರಿ. ಇವ್ನ ಸುಧಾಮಗ ರಾಕ್ಷಸ ಗುಣದವ. ಸಾಯೋ ಸಾಯೋ ಮೇಡಮ, ಇಂಥ ಮಗ ನನ್ನ ಹೊಟ್ಟೆ ಹುಟ್ಟಕ್ಕಿಂತ ಹಂಗ ಬಂಜಾಗಿದ್ದಿದ್ರೆ ಎಷ್ಟೋ ಸಂತೋಷ ಆಗಿತ್ತ. ನೋಡಿ, ಇವತ್ತು ನನ್ನ ಮಗ ನನ್ನ ಪಾಲಿಗೆ ಸತ್ತು ಹೋದ್ರಿ ಮೇಡಮ್, ಸತ್ತು ಹೋದ್ರಿ. ಏ ನಡಿ ಸ್ಟೇಷನ್ಗೆ. ಸರ ಕರ್ಕೊಂಡ್ ನಡ್ರಿ. ಏ ಹೇಳ, ಹೇಳ